ಭಾರತದ ಕೃಷಿ ಕ್ಷೇತ್ರದಲ್ಲಿ ಸೌರಶಕ್ತಿ ಬಳಕೆ ವೇಗವಾಗಿ ವಿಸ್ತರಿಸುತ್ತಿದ್ದು ರೈತರ ಬದುಕಿಗೆ ಹೊಸ ಆಶಾಕಿರಣವಾಗಿ ಪರಿಣಮಿಸಿದೆ. ವಿದ್ಯುತ್ ಕಡಿತ, ಡೀಸೆಲ್ ಬೆಲೆ ಏರಿಕೆ ಮತ್ತು ನೀರಾವರಿ ವೆಚ್ಚಗಳ ಹೆಚ್ಚಳದಿಂದ ಸಂಕಷ್ಟ ಅನುಭವಿಸುತ್ತಿದ್ದ ರೈತರಿಗೆ ಕೇಂದ್ರ ಸರ್ಕಾರದ ಪಿಎಂ ಕುಸುಮ್ ಯೋಜನೆ ಮಹತ್ವದ ಪರಿಹಾರವನ್ನು ಒದಗಿಸಿದೆ. ಈ ಯೋಜನೆಯಡಿ ಸೌರ ಪಂಪ್ ಅಳವಡಿಸಲು ಒಟ್ಟು 80% ಸಹಾಯಧನ ಲಭ್ಯವಿದ್ದು ರೈತರು ಕೇವಲ 20% ವೆಚ್ಚವನ್ನು ಮಾತ್ರ ಭರಿಸಬೇಕಾಗುತ್ತೆ. ಪಿಎಂ ಕುಸುಮ್ ಯೋಜನೆಯ ಉದ್ದೇಶ ರೈತರನ್ನ ಸೌರಶಕ್ತಿಯ ಮೂಲಕ ಸ್ವಾವಲಂಬಿಯನ್ನಾಗಿ ಮಾಡುವುದು. ಸೌರ ಪಂಪ್ ಬಳಕೆ ಮೂಲಕ ಡೀಸೆಲ್ ವೆಚ್ಚವನ್ನ ಗಣನೀಯವಾಗಿ ಕಡಿಮೆ ಮಾಡಬಹುದು. ವಿದ್ಯುತ್ ಕಡಿತದ ಸಮಸ್ಯೆ ಇಲ್ಲದೆ ನಿರಂತರ ನೀರಾವರಿ ಸಾಧ್ಯವಾಗುತ್ತದೆ. ಹೆಚ್ಚುವರಿ ವಿದ್ಯುತ್ ಉತ್ಪಾದನೆ ಮಾಡಿದ್ರೆ ಅದನ್ನ ಗ್ರಿಡ್ಗೆ ಮಾರಾಟ ಮಾಡಿ ಹೆಚ್ಚುವರಿ ಆದಾಯ ಗಳಿಸುವ ಅವಕಾಶವೂ ಸಿಗುತ್ತದೆ. ಜೊತೆಗೆ ಪರಿಸರ ಸಂರಕ್ಷಣೆಯ ದಿಕ್ಕಿನಲ್ಲಿ ಇದು ಪ್ರಮುಖ ಹೆಜ್ಜೆಯಾಗಿದೆ. ಈ ಯೋಜನೆಯನ್ನ 2026 ಮಾರ್ಚ್ ವರೆಗೆ ವಿಸ್ತರಿಸಲಾಗಿದ್ದು ದೇಶದ ಸೌರ ಸಾಮರ್ಥ್ಯವನ್ನ ಸಾವಿರಾರು ಮೆಗಾವ್ಯಾಟ್ ಹೆಚ್ಚಿಸುವ ಗುರಿ ಹೊಂದಿದೆ. ಈ ಯೋಜನೆ 3 ಪ್ರಮುಖ ವಿಭಾಗಗಳನ್ನು ಒಳಗೊಂಡಿದೆ. ಕಾಂಪೊನೆಂಟ್ ಎ ಅಡಿಯಲ್ಲಿ ರೈತರು ಅಥವಾ ಸಂಸ್ಥೆಗಳು ಸೌರ ವಿದ್ಯುತ್ ಘಟಕಗಳನ್ನು ಸ್ಥಾಪಿಸಿ ಉತ್ಪಾದಿತ ವಿದ್ಯುತ್ ಅನ್ನ ಮಾರಾಟ ಮಾಡಬಹುದು. ಇನ್ನು ಕಾಂಪೊನೆಂಟ್ ಬಿ ನಲ್ಲಿ ಸ್ವತಂತ್ರ ಅಪ್ಗ್ರೇಡ್ ಸೌರ ಪಂಪ್ಗಳ ಅಳವಡಿಕೆಗೆ ಸಹಾಯಧನ ಸಿಗುತ್ತದೆ. ಕಾಂಪೊನೆಂಟ್ ಸಿ ಅಡಿಯಲ್ಲಿ ಈಗಿರುವ ವಿದ್ಯುತ್ ಪಂಪ್ಗಳನ್ನ ಸೌರೀಕರಣ ಮಾಡಿ ಗ್ರಿಡ್ ಸಂಪರ್ಕಿತ ವ್ಯವಸ್ಥೆಗೆ ರೂಪಾಂತರಿಸಬಹುದು. ಈ ಮೂಲಕ ರೈತರು ತಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಆಯ್ಕೆಯನ್ನ ಮಾಡಿಕೊಳ್ಳಲು ಅವಕಾಶವೂ ನೀಡಲಾಗಿದೆ. ಸೌರ ಪಂಪ್ಗಳ ಕಾರ್ಯವಿಧಾನ ಸರಳವಾಗಿದೆ. ಸೌರ ಪ್ಯಾನೆಲ್ಗಳು ಸೂರ್ಯನ ಕಿರಣಗಳನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತದೆ. ಈ ವಿದ್ಯುತ್ ಕಂಟ್ರೋಲರ್ ಮತ್ತು ಇನ್ವರ್ಟರ್ ಮೂಲಕ ಮೋಟಾರ್ಗೆ ಪೂರೈಕೆಯಾಗಿ ಬಾವಿ ಅಥವಾ ಬೋರ್ವೆಲ್ ನಿಂದ ನೀರನ್ನ ಮೇಲಕ್ಕೆ ಎತ್ತುತ್ತದೆ. ಸಾಮಾನ್ಯವಾಗಿ 3 HP ಇಂದ 7.5 HP ಸಾಮರ್ಥ್ಯದ ಪಂಪ್ಗಳು ಲಭ್ಯವಿದ್ದು ಸಣ್ಣ ಮತ್ತು ಮಧ್ಯಮ ರೈತರಿಗೆ ಇದು ಬಹಳ ಉಪಯುಕ್ತವಾಗಿದೆ. ವಿದ್ಯುತ್ ಸಂಪರ್ಕವಿಲ್ಲದ ಗ್ರಾಮೀಣ ಪ್ರದೇಶಗಳಲ್ಲಿ ಅಪ್ಗ್ರೇಡ್ ಪಂಪ್ಗಳು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ರೈತರಿಗೆ ಒಟ್ಟು 80% ಸಹಾಯಧನ ಸಿಗುತ್ತದೆ. ಇದರಲ್ಲಿ 30% ಕೇಂದ್ರ ಸರ್ಕಾರ ಮತ್ತು 50% ರಾಜ್ಯ ಸರ್ಕಾರದಿಂದ ನೀಡಲಾಗುತ್ತೆ. ಉದಾಹರಣೆಗೆ 3 HP ಸೌರ ಪಂಪ್ ವೆಚ್ಚ 1.5 ಲಕ್ಷವಾಗಿದ್ರೆ ರೈತರು ಕೇವಲ 30,000 ರೂಪಾಯಿ ಪಾವತಿಸಿದ್ರೆ ಸಾಕು. ಉಳಿದ ಮೊತ್ತವನ್ನ ಸರ್ಕಾರ ಭರಿಸುತ್ತೆ. ವಿಶೇಷ ವರ್ಗದ ರೈತರಿಗೆ ಅಂದ್ರೆ ವಿಶೇಷವಾಗಿ SC ST ಮತ್ತು ಸಣ್ಣ ಭೂಧಾರಕರಿಗೆ ಹೆಚ್ಚುವರಿ ರಿಯಾಯಿತಿಗಳು ಲಭ್ಯವಾಗಬಹುದು. ಅರ್ಜಿ ಸಲ್ಲಿಸಲು ರೈತರು ಭಾರತೀಯ ನಾಗರಿಕರಾಗಿರಬೇಕು ಮತ್ತು ಕೃಷಿ ಭೂಮಿ ದಾಖಲೆ ಹೊಂದಿರಬೇಕು. ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರಗಳು ಕಡ್ಡಾಯ. ಹಿಂದಿನ ಅವಧಿಯಲ್ಲಿ ಇದೇ ಯೋಜನೆಯಡಿ ಸಬ್ಸಿಡಿ ಪಡೆದಿರಬಾರದು. ಕರ್ನಾಟಕದ ರೈತರು ಕರ್ನಾಟಕ ರಿನ್ಯೂವೇಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ KREDL ಅಧಿಕೃತ ವೆಬ್ಸೈಟ್ ಮೂಲಕ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು. ಪೋರ್ಟಲ್ ನಲ್ಲಿ ನೋಂದಣಿ ಮಾಡಿ ವೈಯಕ್ತಿಕ ಹಾಗೂ ಭೂಮಿ ವಿವರಗಳನ್ನು ನಮೂದಿಸಿ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ನಂತರ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಅನುಮೋದನೆ ನೀಡುತ್ತಾರೆ. ಅನುಮೋದನೆ ಬಳಿಕ ಮಾನ್ಯ ಸರಬರಾಜುದಾರರಿಂದ ಪಂಪ್ ಅಳವಡಿಸಲಾಗುತ್ತೆ. ಸೌರ ಪಂಪ್ ಅಳವಡಿಸಿದ ಬಳಿಕ ದೀರ್ಘಕಾಲದ ಲಾಭಗಳು ದೊರೆಯುತ್ತದೆ. ಸಾಮಾನ್ಯವಾಗಿ 20 ರಿಂದ 25 ವರ್ಷಗಳ ಆಯುಷ್ಯವಿದ್ದು ನಿರ್ವಹಣಾ ವೆಚ್ಚ ಕಡಿಮೆ, ವಿದ್ಯುತ್ ಕಡಿತ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುತ್ತದೆ. ನೀರಾವರಿ ಸೌಲಭ್ಯ ಸುಧಾರಿಸಿದಂತೆ ಬೆಳೆ ಉತ್ಪಾದಕತೆ ಹೆಚ್ಚಾಗ್ತದೆ. ಪರಿಸರ ಸ್ನೇಹಿ ಕೃಷಿಗೆ ಇದು ಮಹತ್ವದ ಹೆಜ್ಜೆ. ಹೆಚ್ಚುವರಿ ವಿದ್ಯುತ್ ಉತ್ಪಾದನೆ ಮಾಡಿದ್ರೆ ಅದನ್ನ ಮಾರಾಟ ಮಾಡಿ ಹೆಚ್ಚುವರಿ ಆದಾಯವನ್ನು ಗಳಿಸಬಹುದು. ಒಟ್ಟಾರೆಯಾಗಿ ಪಿಎಂ ಕುಸುಮ್ ಯೋಜನೆ ರೈತರ ಆರ್ಥಿಕ ಸ್ಥಿರತೆ ಹಾಗೂ ಪರಿಸರ ಸ್ನೇಹಿ ಕೃಷಿಗೆ ಮಹತ್ವದ ಫಲವನ್ನು ನೀಡುತ್ತಿದೆ. ಕೃಷಿ ವೆಚ್ಚ ಕಡಿಮೆ ಮಾಡಿ ಶಾಶ್ವತ ನೀರಾವರಿ ವ್ಯವಸ್ಥೆ ರೂಪಿಸಲು ಇದು ಉತ್ತಮ ಅವಕಾಶ. ಅರ್ಹರಾದ ರೈತರು ತಕ್ಷಣವೇ ಅರ್ಜಿ ಸಲ್ಲಿಸಿ 80% ಸಹಾಯಧನದ ಪ್ರಯೋಜನವನ್ನು ಪಡೆಯುವುದು ಸೂಕ್ತ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.